ಇತಿಹಾಸದಲ್ಲಿ ಅದೆಷ್ಟೋ ದೇಗುಲಗಳು ಮತಾಂಧರ ದಾಳಿಗೆ ನಾಶವಾಗಿ ಕಣ್ಮರೆಯಾಗಿವೆ. ಇನ್ನು ಕೆಲವು ಅಲ್ಲಿನ ಸ್ಥಳೀಯರ ನಿರ್ಲಕ್ಷ್ಯಕ್ಕೆ ಒಳಗಾಗಿ ಭೂಗರ್ಭದಲ್ಲಿ ಹುದುಗಿ ಹೋಗಿವೆ. ಅದೆಷ್ಟೋ ಇತಿಹಾಸ ಪೌರಾಣಿಕ ಕಥೆಗಳನ್ನು ನಮ್ಮ ಕಣ್ಮುಂದಿಡುವ ದೇವಾಲಯಗಳನ್ನ ನಾವೇ ಮರೆತು ಹೋಗಿದ್ದೇವೆ. ಸ್ನೇಹಿತರೆ, ಅಂದಹಾಗೆ ನಾನು ನಿಮ್ಮ ಮುಂದೆ ಈ ದಿನ ತರುತ್ತಿರುವ ಈ ದೇವಸ್ಥಾನ ತನ್ನ ಪ್ರಾಕೃತಿಕ ಸೌಂದರ್ಯ ಅಷ್ಟೇ ಅಲ್ಲದೆ ಅಲ್ಲಿನ ವಿಶೇಷಗಳ ಕೌತುಕವೂ ಹೌದು. ದೇವಸ್ಥಾನದ ಪ್ರವೇಶದಲ್ಲಿ ನಮ್ಮನ್ನ ಸ್ವಾಗತಿಸೋದು ಇಲ್ಲಿನ ಕಲ್ಯಾಣಿ ಮತ್ತೆ ದೀಪಸ್ತಂಭಗಳು. ಹಲವು ವರ್ಷಗಳಿಂದ ನಿರ್ಲಕ್ಷ್ಯದಿಂದ ಇದ್ದ ಈ ಬೆಟ್ಟದ ದೇವಸ್ಥಾನ ಕೆಲವೇ ವರ್ಷಗಳ ಹಿಂದೆ ಇಲ್ಲಿನ ಗ್ರಾಮಸ್ಥರ ಭಕ್ತಿ ಭಾವ ಶ್ರದ್ಧೆಯಿಂದ ಅಭಿವೃದ್ಧಿ ಕಂಡು ಇಂದು ಸುಂದರವಾದ ಭಕ್ತಿ ಕೇಂದ್ರವಾಗಿದೆ. ಒಂದಷ್ಟು ಮೆಟ್ಟಿಲುಗಳನ್ನೇರಿ ಮುಂದೆ ಬಂದರೆ ಭಕ್ತರ ಸ್ವಾಗತಕ್ಕಾಗಿ ಕುಳಿತಿರುವ ವಿನಾಯಕ, ಸ್ವಚ್ಛಂದವಾಗಿ ಹಾರಾಡುತ್ತಿರುವ ಪಕ್ಷಿಗಳು, ಅಲ್ಲಲ್ಲಿ ಹೂವಿನ ಮಕರಂದ ಹೀರುತ್ತಿರುವ ಚಿಟ್ಟೆ ಮತ್ತು ಜೇನುಗಳು, ಹಚ್ಚ ಹಸಿರಿನಿಂದ ತುಂಬಿ ಕಣ್ಮನ ಸೆಳೆಯುತ್ತಿರುವ ಬೆಟ್ಟದ ದೃಶ್ಯಗಳು ಇಲ್ಲೊಮ್ಮೆ ಮೈ ನವಿರಲಿಸುತ್ತವೆ. ಸ್ನೇಹಿತರೆ, ಅನೇಕ ಕೌತುಕದ ಕಥೆಗಳನ್ನ, ಇತಿಹಾಸದಿಂದ ವಂಚಿತರಾಗಿರುವ ಸ್ಥಳಗಳನ್ನ, ಪ್ರಕೃತಿಯ ಸುಂದರವಾದ ಚಿತ್ರಣಗಳನ್ನ ನಿಮ್ಮ ಮುಂದಿಡುವ ಆಸೆ ನನ್ನದು. ಸುಮಾರು 200 ವರ್ಷಗಳ ಇತಿಹಾಸ ಹೊಂದಿರುವ ಈ ಬೆಟ್ಟದ ದೇಗುಲ ಚೌಡಮ್ಮನ ಬೆಟ್ಟ ಎಂದೇ ಪ್ರಸಿದ್ಧಿ ಹೊಂದಿದೆ. ಆದರೆ ಇಲ್ಲಿ ನೆಲೆಸಿರುವುದು ಮಾತ್ರ ಶಿವಪಾರ್ವತಿಯರು. ಈ ಹಿಂದೆ ಅಭಿವೃದ್ಧಿ ಕಾಣದ ಈ ಗುಹೆ ಕೇವಲ ಬಾಹುಲಿಗಳ ಆವಾಸ ಸ್ಥಾನವಾಗಿತ್ತು. ಆದರೆ ಇಂದು ದಿನನಿತ್ಯದ ಪೂಜಾ ಕೈಕರ್ಯಗಳಿಂದ ದೇಗುಲಗಳ ಗಂಟೆ ಡೊಳ್ಳುಗಳ ನಾದ ಕೇಳಿಬರುತ್ತೆ. ಇನ್ನು ಶಿವಪಾರ್ವತಿಯರ ದರ್ಶನ ಮಾಡಬೇಕಂದ್ರೆ ಬೆಳಗಿನ ನಸುಕಿನಲ್ಲೇ ಇಲ್ಲಿಗೆ ಬರಬೇಕು. ಆ ನಸುಕಿನಲ್ಲೇ ಪೂಜೆಯನ್ನು ಮುಗಿಸಿ ದೇವಸ್ಥಾನದ ಬಾಗಿಲನ್ನು ಮುಗಿಸ್ತಾರೆ. ಆದ್ರೆ ಪ್ರತಿ ಸೋಮವಾರ ಮಾತ್ರ ಭಕ್ತಾದಿಗಳಿಗೆ ಈ ದೇವಸ್ಥಾನ ಬಾಗಿಲು ತೆರೆದಿರುತ್ತೆ. ನಾನು ಇಲ್ಲಿಗೆ ತಲುಪುವಷ್ಟರಲ್ಲಿ ದೇವಸ್ಥಾನದ ಪೂಜೆ ಮುಗಿದು ಬಾಗಿಲನ್ನು ಮುಚ್ಚಿತ್ತು. ಅಲ್ಲಿದ್ದ ಕಿಂಡಿಯ ಮುಖಾಂತರ ಕೆಳಗೆ ಇಣಿಕಿ ನೋಡಿದಾಗ ಬೃಹದಾಕಾರದ ಬಂಡೆಗಳ ನಡುವೆ ನಿರ್ಮಾಣವಾಗಿರುವಂತಹ ದೇವಸ್ಥಾನದ ಕಣ್ಣಿಗೆ ಕಾಣಿಸುತ್ತೆ. ಅಂದಹಾಗೆ ಈ ದೇವಸ್ಥಾನ ಇರುವುದು ಚಿತ್ರದುರ್ಗ ಜಿಲ್ಲೆಯ ಹೊಸದುರ್ಗ ರೋಡ್ ರೈಲ್ವೆ ನಿಲ್ದಾಣದಿಂದ ಕೇವಲ 2 ಕಿಲೋಮೀಟರ್ ದೂರದಲ್ಲಿ. ಜನಸಾಮಾನ್ಯರ ನಿರ್ಲಕ್ಷ್ಯಕ್ಕೆ ಒಳಗಾಗಿರುವ ಇಂತಹ ಪೌರಾಣಿಕ ಪ್ರಾಕೃತಿಕ ಸುಂದರ ತಾಣಗಳಿಗೆ ಆದಷ್ಟು ಭೇಟಿ ಕೊಟ್ಟು ಪ್ರಚಾರ ಮಾಡಿ ಇಂತಹ ಸ್ಥಳಗಳನ್ನ ಉಳಿಸಿಕೊಳ್ಳೋಣ ಸ್ನೇಹಿತರೆ. ಇನ್ನಷ್ಟು ಇಂತಹ ಸ್ಥಳಗಳನ್ನ ನಿಮ್ಮ ಮುಂದೆ ತರುತ್ತಾ ಹೋಗ್ತೀನಿ ಸ್ನೇಹಿತರೆ. ಫಾಲೋ ಮಾಡಿಕೊಳ್ಳಿ, ನಿಮ್ಮ ಬೆಂಬಲವನ್ನ ಸೂಚಿಸಿ.